ನೋಡಿ, ಈ ಗಣತಿಗೆ ವಿಕಲಚೇತನರನ್ನು ಕೂಡ ಹಾಕಲಾಗಿದೆ. ಹೆಂಗೆ ಮಾಡಬೇಕು ಅವರು? ಮೊನ್ನೆನೂ ಕೂಡ ನಾವು ಅದೇ ಪ್ರಶ್ನೆ ಕೇಳಿದ್ವಿ. ಕಾಲು ಸರಿ ಇಲ್ಲದೇ ಇರುವಂಥವ್ರು, ಕೈ ಸರಿ ಇಲ್ಲದೇ ಇರುವಂಥವ್ರು, ಆರೋಗ್ಯ ಸರಿ ಇಲ್ಲದೇ ಇರುವಂಥವ್ರು, ವಯಸ್ಸಾಗಿರುವಂಥವ್ರು ಅಂಥವ್ರನ್ನೆಲ್ಲ ಹಾಕ್ಬಿಟ್ರೆ ಗತಿ ಏನು? ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳು ಕೂಡ ಆಗ್ತಾ ಇವೆ. ಯಾವ ಮಾನದಂಡದ ಮೇಲೆ ಇದನ್ನು ಹಾಕಿದ್ರೆ ಇದಕ್ಕೆ ಯಾವುದೂ ಕೂಡ ಅನ್ವಯ ಆಗಲ್ವಾ? ನಿಮಗೆ ಯಾರೋ ಅಕ್ಕ ತಂಗಿದ್ರುಗಳು ಅಣ್ಣ ತಮ್ಮಂದ್ರುಗಳಿಲ್ವಾ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನು ಈ ಸರ್ವೆ ಸಂದರ್ಭದಲ್ಲಿ ಗಣತಿದಾರರಿಗೆ ಡಿ ಕೆ ಶಿವಕುಮಾರ್ ಕೇಳಿದಂಥ ಪ್ರಶ್ನೆಗಳು, ನೀವ್ಯಾಕೆ ಪ್ರಶ್ನೆ ಕೇಳಕ್ಕೆ ಇಷ್ಟೊಂದು ಟೈಮ್ ತಗೋತೀರಿ ಅಂತ ಕೇಳಿದ್ದಾರೆ ಡಿ ಕೆ. ಜನರ ಹತ್ರ ಹೋದಂಥ ಸಂದರ್ಭದಲ್ಲಿ ಎಷ್ಟು ಟೈಮ್ ತಗೋತೀರಿ? ಇನ್ನು ಒಬ್ಬ ಕಿರಿಯ ಅಧಿಕಾರಿ ಹೇಳಿದಂಥ ಸಂದರ್ಭದಲ್ಲಿ ಯಾಕೆಲ್ಲವನ್ನೂ ಕೂಡ ಹಿರಿಯ ಅಧಿಕಾರಿನೇ ಕೇಳ್ತೀಯಾ, ನೀನೇ ಕೇಳು, ಅವರೇ ನಿನ್ನ ಪಿ ಎನಾ ಅಂತ ಕೂಡ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್. ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ. ಇಲ್ಲ ಆಮೇಲೆ ಆನ್ಲೈನಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ. ಅಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕೋರ್ಟ್ ಅವರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ಕೇಳ್ತಾರೆ. ನಾನೇ ಹೇಳಿಲ್ಲ, ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಹೇಳಿ, ಉದ್ಭವಿಸೋದಿಲ್ಲ ಅಂತ ಹೇಳಿ, ನಾನು ಕೊಡೋದಿಲ್ಲ ಅಂತ ಹೇಳಿ, ಅಷ್ಟೇ ಏನು ಕೊಡಬೇಕು ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೇನೆ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ನೋಡಿ, ಇದು ಈ ಸೂಕ್ಷ್ಮತೆ ಅನ್ನುವಂಥದ್ದು ಇದೆಯಲ್ಲ, ಅದರಲ್ಲಿ ಬಹಳ ಅರ್ಥಗಳಿವೆ. ಏನೇನೋ ಪ್ರಶ್ನೆಗಳನ್ನ ಕೇಳಬೇಡಿ, ನೀವು ಕೇಳಿದಂಥ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ನಾವು ಉತ್ತರ ಕೊಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಖುದ್ದು DCM ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಎದುರುಗಡೆಗೆ ತುಂಬ ಭಯಭಕ್ತಿಯಿಂದ ಅಧಿಕಾರಿಗಳು ಕೂತ್ಕೊಂಡಿದ್ರು, ಭಾಳ ಸಮಾಧಾನವಾಗಿ ಕೇಳಿದ್ರು, ಎಲ್ಲ ಸರಿ. ಜನಸಾಮಾನ್ಯರ ಹತ್ರ ಹೋದಂಥ ಸಂದರ್ಭದಲ್ಲಿ ಕೂಡ ಅವರಿಗೆ 26 ಪ್ರಶ್ನೆಗಳನ್ನು ಇಟ್ಟುಬಿಟ್ರೆ ಏನು ಮಾಡಬೇಕು ಅವರು? ಎಲ್ಲಿಗೆ ಹೋಗ್ಬೇಕು? ಏನು ಕೇಳಬೇಕು ಅವರು? ಇದು ಸಂಗತಿ.